ಓಂ ಗುರುಭ್ಯೋ ನಮಃ. ಅರ್ಕ ಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೇ ನಮೋ ನಿತ್ಯಂ. ಸರಸ್ವತಿಯೇ ನಮೋ ನಮಃ. ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನ ಬಿಯೋಚ. ಎಲ್ಲ ಜ್ಯೋತಿಷ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ಕುಂಭರಾಶಿಯವರ ದಿನ ಭವಿಷ್ಯವನ್ನು ನೋಡೋಣ. 21/6/2026 ಭಾನುವಾರ, ಸಪ್ತಮಿ ತಿಥಿ, ಅಷ್ಟಮಿ ತಿಥಿ, ಪುಬ್ಬ ನಕ್ಷತ್ರ, ಉತ್ತರ ನಕ್ಷತ್ರ, ಸಿದ್ಧಿಯೋಗ, ವ್ಯತಿಪಾತ ಯೋಗಗಳ ಸಂಯೋಜನೆಗೊಂಡಿರುವಂಥ ಈ ದಿನ ಸಪ್ತಮಿ ತಿಥಿಯ ತೇಜಸ್ಸು ಮತ್ತು ಕಾರ್ಯಶಕ್ತಿ, ಅಷ್ಟಮಿ ತಿಥಿಯ ಆತ್ಮಬಲ, ಪುಬ್ಬ ನಕ್ಷತ್ರದ ಸೃಜನಶೀಲತೆ, ಉತ್ತರ ಫಲ್ಗುಣಿ ನಕ್ಷತ್ರದ ಜವಾಬ್ದಾರಿ ಮತ್ತು ಸ್ಥಿರತೆ, ಸಿದ್ಧಿಯೋಗದ ಕಾರ್ಯ ಸಾಧನೆ ಹಾಗೂ ವ್ಯತಿಪಾತ ಯೋಗದ ಎಚ್ಚರಿಕೆಯ ಪ್ರಭಾವ ನಿಮ್ಮ ಜೀವನದಲ್ಲಿ ಪ್ರಮುಖ ಪರಿಣಾಮವನ್ನು ಬೀರುತ್ತವೆ. ಈ ದಿನ ನಿಮ್ಮ ಬುದ್ಧಿವಂತಿಕೆ, ದೂರದೃಷ್ಟಿ ಮತ್ತು ಹೊಸ ಆಲೋಚನೆಗಳು ನಿಮ್ಮ ವಿಶೇಷ ಯಶಸ್ಸನ್ನು ತಂದುಕೊಡಬಹುದು. ಈ ದಿನದ ಗ್ರಹದ ಪ್ರಭಾವವನ್ನು ನೋಡೋದಾದರೆ, ಕುಂಭರಾಶಿಯಾಧಿಪತಿಯಾದಂಥ ಶನಿಯ ಗ್ರಹ, ಈ ಶನಿಯ ಅನುಗ್ರಹದಿಂದ ಇಂದು ನೀವು ಗಂಭೀರ ಚಿಂತನೆ, ಯೋಜನಾ ಸಾಮರ್ಥ್ಯ ಮತ್ತು ಕರ್ತವ್ಯ ನಿಷ್ಠೆಗೆ ಹೆಚ್ಚಾಗುವಂಥ ಸಾಧ್ಯತೆಗಳು ಇರ್ತದೆ. ಈ ದಿನ ಹೊಸ ಯೋಜನೆಗಳಿಗೆ ಉತ್ತಮ ರೂಪುರೇಷೆಗಳನ್ನು ಸಿದ್ಧಪಡಿಸಬಹುದು. ಸಮಾಜದಲ್ಲಿ ಗೌರವ ಮತ್ತು ಮಾನ್ಯತೆ ಹೆಚ್ಚಾಗಬಹುದು. ವೃತ್ತಿ ಮತ್ತು ಶಿಕ್ಷಣದಲ್ಲಿ ಅನುಕೂಲತೆ ಉಂಟಾಗಬಹುದು. ಆದರೆ ವ್ಯತಿಪಾತ ಯೋಗದಿಂದ ಕೆಲವು ಕಾರ್ಯಗಳಲ್ಲಿ ಅನಿರೀಕ್ಷಿತ ಅಡಚಣೆಗಳು ಉಂಟಾಗಬಹುದು. ಮುಖ್ಯವಾದಂಥ ಸೂಚನೆ: ಈ ದಿನ ಯೋಜಿತ ಕಾರ್ಯ ಮತ್ತು ತಾಳ್ಮೆ ಯಶಸ್ಸಿನ ಪ್ರಮುಖ ಕೀಲಿಕೆಯಾಗಿರ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಸಪ್ತಮಿ ತಿಥಿ, ಅಷ್ಟಮಿ ತಿಥಿಗಳ ಪ್ರಭಾವವನ್ನು ನೋಡೋದಾದರೆ, ಸಪ್ತಮಿ ತಿಥಿಯಿಂದ ಕಾರ್ಯೋತ್ಸಾಹ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗ್ತದೆ. ಹೊಸ ಕಾರ್ಯಗಳಿಗೆ ಅನುಕೂಲ ಉಂಟಾಗ್ತದೆ. ಗೌರವ ಮತ್ತು ಪ್ರಗತಿ ಹೆಚ್ಚಾಗ್ತದೆ. ಅಷ್ಟಮಿ ತಿಥಿಯ ಕಾರಣದಿಂದಾಗಿ ಆತ್ಮ ಪರಿಶೀಲನೆ, ಧೈರ್ಯ ಮತ್ತು ಸಹನೆ, ಆಧ್ಯಾತ್ಮಿಕ ಆಸಕ್ತಿ ವೃದ್ಧಿಯಾಗ್ತದೆ. ಈ ದಿನ ಹಳೆಯ ಸಮಸ್ಯೆಗಳಿಗೆ ಪರಿಹಾರ ದೊರೆಯಬಹುದು. ಹೊಸ ಯೋಜನೆಗಳನ್ನು ರೂಪಿಸಲು ಉತ್ತಮ ಸಮಯ ಇದಾಗಿರುತ್ತೆ. ಪುಬ್ಬ ನಕ್ಷತ್ರದ ಪ್ರಭಾವ ಇರೋದರಿಂದ ಸೃಜನಶೀಲತೆ, ಹೊಸ ಕಲ್ಪನೆಗಳು, ಸಾಮಾಜಿಕ ಸಂಪರ್ಕಗಳಲ್ಲಿ ಬೆಳವಣಿಗೆ, ಸಂತೋಷ ಮತ್ತು ಉಲ್ಲಾಸ ಹೆಚ್ಚಾಗ್ತದೆ. ಯೂಟ್ಯೂಬರ್ಗಳಿಗೆ, ಜ್ಯೋತಿಷ್ಯದಲ್ಲಿರುವಂಥವ್ರಿಗೆ, ಶಿಕ್ಷಣ ಕ್ಷೇತ್ರದಲ್ಲಿರುವಂಥವ್ರಿಗೆ, ತಂತ್ರಜ್ಞಾನ ಕ್ಷೇತ್ರದಲ್ಲಿರುವಂಥವ್ರಿಗೆ ಉತ್ತಮ ಪ್ರತಿಕ್ರಿಯೆ ಸಿಗಬಹುದು. ಹೊಸ ಪರಿಚಯಗಳಿಂದ ಭವಿಷ್ಯದಲ್ಲಿ ಲಾಭ ಉಂಟಾಗುವ ಸಾಧ್ಯತೆಗಳಿರ್ತದೆ. ಉತ್ತರ ಫಲ್ಗುಣಿ ನಕ್ಷತ್ರದ ಪ್ರಭಾವ ಇರೋದರಿಂದ ಜವಾಬ್ದಾರಿ ಮತ್ತು ನಾಯಕತ್ವ, ಹಿರಿಯರ ಸಹಕಾರ ಮತ್ತು ದೀರ್ಘಕಾಲೀನ ಯೋಜನೆಗಳಲ್ಲಿ ಯಶಸ್ಸು ಲಭ್ಯವಾಗ್ತದೆ. ಈ ದಿನ ನಿಮ್ಮ ಅಭಿಪ್ರಾಯಗಳಿಗೆ ಹೆಚ್ಚಿನ ಮೌಲ್ಯ ದೊರೆಯಬಹುದು. ಸಮಾಜದಲ್ಲಿ ಉತ್ತಮ ಗೌರವ ಸಿಗಬಹುದು. ಸಿದ್ಧಿಯೋಗದ ಪ್ರಭಾವ ಇರೋದರಿಂದ ಕೈಗೊಂಡ ಕಾರ್ಯಗಳಲ್ಲಿ ಯಶಸ್ಸು ದೊರೆಯುತ್ತದೆ. ಮನೋಭಿಲಾಷೆಗಳು ಪೂರ್ಣತೆಗೊಳ್ಳುತ್ತವೆ. ಹೊಸ ಪ್ರಯತ್ನಗಳಲ್ಲಿ ಸಾಧನೆಯುಂಟಾಗ್ತದೆ. ಇಂದು ಶುಭ ಕಾರ್ಯಗಳನ್ನು ಆರಂಭಿಸಲು ಉತ್ತಮ ಸಮಯ ದೊರೆಯುತ್ತದೆ. ವೃತ್ತಿ ಜೀವನದಲ್ಲಿ ಪ್ರಗತಿ ಸಾಧ್ಯವಾಗ್ತದೆ. ವ್ಯತಿಪಾತ ಯೋಗದ ಪ್ರಭಾವ ಇರೋದರಿಂದ ಅನಿರೀಕ್ಷಿತ ವಿಳಂಬಗಳು ಸಂಭವಿಸಬಹುದು. ಹಣಕಾಸಿನ ವ್ಯವಹಾರಗಳಲ್ಲಿ ಎಚ್ಚರಿಕೆ ಅತ್ಯಗತ್ಯ. ಜಾಗ್ರತೆ ವಹಿಸಬೇಕಾದಂಥ ವಿಚಾರಗಳೇನು? ದಾಖಲೆಗಳನ್ನು ಸೂಕ್ತವಾಗಿ ಪರಿಶೀಲನೆ ಮಾಡಿ. ಅನಗತ್ಯ ವಾದಗಳಿಂದ ದೂರ ಇರಿ. ಪ್ರಯಾಣಗಳಲ್ಲಿ ಜಾಗ್ರತೆ ವಹಿಸಿ. ಉದ್ಯೋಗದಲ್ಲಿರುವಂಥವ್ರಿಗೆ ಮೇಲಧಿಕಾರಿಗಳ ಮೆಚ್ಚುಗೆ ದೊರೆಯುತ್ತದೆ. ಹೊಸ ಜವಾಬ್ದಾರಿ ದೊರೆಯುವ ಸಾಧ್ಯತೆ ಇರ್ತದೆ. ವಿಶೇಷವಾಗಿ ಜ್ಯೋತಿಷಿಗಳಿಗೆ, ಶಿಕ್ಷಕರಿಗೆ, ಯೂಟ್ಯೂಬರ್ಗಳಿಗೆ, ತಂತ್ರಜ್ಞಾನ ತಜ್ಞರಿಗೆ, ಆನ್ಲೈನ್ ತರಬೇತುದಾರರಿಗೆ, ಆನ್ಲೈನ್ ವ್ಯವಹಾರ ಮಾಡುವಂಥವ್ರಿಗೆ ಉತ್ತಮ ದಿನವಾಗಿರುತ್ತದೆ. ವ್ಯಾಪಾರದಲ್ಲಿ ಲಾಭ ಉಂಟಾಗುವ ಸಾಧ್ಯತೆ ಇರ್ತದೆ. ಹಳೆಯ ಗ್ರಾಹಕರಿಂದ ಅನುಕೂಲ ಉಂಟಾಗ್ತದೆ. ಜಾಗೃತಿ ವಹಿಸಬೇಕಾದಂಥ ವಿಚಾರ ಏನು? ಹೊಸ ಹೂಡಿಕೆಗಳನ್ನು ಪರಿಶೀಲಿಸಿ ಹೂಡಿಕೆಯನ್ನು ಮಾಡಬೇಕಾಗ್ತದೆ. ಹಣಕಾಸಿನ ವಿಚಾರದಲ್ಲಿ ಬಾಕಿ ಹಣ ವಾಪಸ್ ಬರೋ ಸಾಧ್ಯತೆ ಇದೆ. ಆದಾಯದಲ್ಲಿ ಸುಧಾರಣೆ ಉಂಟಾಗ್ತದೆ. ಅಪಾಯದ ಹೂಡಿಕೆಗಳನ್ನು ಮಾಡಬಾರ್ದು ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಕುಟುಂಬ ಮತ್ತು ಸಂಬಂಧಗಳಲ್ಲಿ ಸ್ನೇಹಿತರ ಸಹಕಾರ ಲಭ್ಯವಾಗ್ತದೆ. ಹಿರಿಯರ ಆಶೀರ್ವಾದದಿಂದ ಕಾರ್ಯಸಿದ್ಧಿ ಎನ್ನುವಂಥದ್ದು ಉಂಟಾಗ್ತದೆ. ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಲಭ್ಯವಾಗ್ತದೆ. ಆರೋಗ್ಯದ ಬಗ್ಗೆ ಪರಿಶೀಲನೆ ಮಾಡಿದ್ರೆ ಕಾಲುಗಳಲ್ಲಿ ಆಯಾಸ ಉಂಟಾಗ್ತದೆ. ನರಗಳ ಒತ್ತಡ ಉಂಟಾಗ್ತದೆ. ನಿದ್ದೆಯಲ್ಲಿ ವ್ಯತ್ಯಾಸ ಉಂಟಾಗ್ತದೆ. ಈ ದಿನ ಯೋಗ, ಧ್ಯಾನ ಮತ್ತು ಪ್ರಾಣಾಯಾಮ ಮಾಡುವಂಥವ್ರಿಗೆ ಉತ್ತಮ ಫಲ ಲಭಿಸ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಪರಿಹಾರಕ್ಕಾಗಿ ಈ ದಿನ ಗುರುವಿನ ಮಂತ್ರವನ್ನು ಪಠನ ಮಾಡಿ, ಕಡಲೆಕಾಳನ್ನು ದಾನ ಮಾಡಿ, ದಕ್ಷಿಣಾಮೂರ್ತಿಯ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು: ಸಿದ್ಧಿಯೋಗದ ಅನುಗ್ರಹದಿಂದ ಯಶಸ್ಸು, ಗೌರವ ಮತ್ತು ಕಾರ್ಯ ಸಾಧನೆಗೆ ಉತ್ತಮ ಅವಕಾಶಗಳಿವೆ. ವ್ಯತಿಪಾತ ಯೋಗದ ಕಾರಣದಿಂದ ಆತುರದ ನಿರ್ಧಾರಗಳನ್ನು ತಪ್ಪಿಸಿ ವಿವೇಕದಿಂದ ನಡೆದುಕೊಂಡರೆ ಇಂದು ಕುಂಭರಾಶಿಯವರಿಗೆ ಪ್ರಗತಿ, ಆರ್ಥಿಕ ಲಾಭ ಮತ್ತು ಮಾನಸಿಕ ತೃಪ್ತಿ ದೊರೆಯುತ್ತದೆ. ಈ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾಳೆ ದಿನ ಭವಿಷ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.